ಮೋಕ್ಷವು ಜ್ಞಾನವಿಲ್ಲದೆ ಆಗುವುದಿಲ್ಲೆಂಬ ವಾರ್ತೆಯನ್ನು ಸಿದ್ಧಾಂತಿಗಳು ಪ್ರತಿಪಾದನೆ ಮಾಡಿರುತ್ತಾರೆ. ಹೇಗೆಂದರೆ, ಯಾವನು ಒಬ್ಬ ಪ್ರಬಲ ಶತ್ರು ಆದವನು, ತನ್ನ ನಿರ್ಬಲ ಶತ್ರುವಿನನ್ನು ಕುರಿತು ಪ್ರಥಮದಲ್ಲಿ ಅವನಿಗೆ ಪ್ರಹಾರ ಮಾಡಲು ಅಪ್ಪಣೆಯನ್ನು ಕೊಟ್ಟು, ಆ ಪ್ರಬಲ ಶತ್ರು ಏನಿದ್ದ, ಇಲ್ಲಿ ಪ್ರಬಲರಂದ್ರೆ ಯಾರು? ವೇದಾಂತಿಗಳು ಈ ಸದ್ದಲ್ಲಿ. ಆ ನಿರ್ಬಲವಾದವ್ರು ಯಾರು? ಔಡಲೋಮಿ ಯಾರ ಸಮುಚ್ಚಯವಾದಿ ಅದನಲ್ರಿ ಅವನಿಗೆ ಮೊದಲ ಅವನ ಮಾತೆ ಎತ್ತುಕೊಂಡ್ರು. ನೀವೊಂದು ವೇಳೆ ಮೋಕ್ಷ ಅನ್ನೋದು ಲೋಕ ವಿಶೇಷಣೆ ಅಂತ್ಯಲ್ಲ, ಒಳ್ಳೆ ಹಂಗೆ ನಿನ್ನಂಗೆ ಆಗಲಿ. ಆ ಮೋಕ್ಷ ಮಾತ್ರ ಲೋಕ ವಿಶೇಷ ಅಂದ್ರೂ ಸಹಿತ ಅದು ಜ್ಞಾನದಿಂದಲೇ ಆಗ್ತದ ನೋಡಪ್ಪ. ಅದು ಕರ್ಮ ಉಪಾಸನೆಯಿಂದ ಆಗುವುದಲ್ಲ. ಅದಕ್ಕಿಲ್ಲಿ ಟಿಪ್ಪಣಿಗಳಳ್ಯಾರ, ತನ್ನ ನಿರ್ಬಲ ಶತ್ರುವಿನನ್ನು ಕುರಿತು ಪ್ರಥಮದಲ್ಲಿ ಅವನಿಗೆ ಪ್ರಹಾರ ಮಾಡಲು ಅಪ್ಪಣೆಯನ್ನು ಕೊಟ್ಟು. ಇದು ಹಿಂದ ಮಹಾಭಾರತದೊಳಗೆ ಆಗಿ ಬಂದದ್ರಿ. ಇದು ಈ ದೃಷ್ಟಾಂತ ಎಲ್ಲಪ್ಪ ಅಂತ ಕೇಳಿದ್ರ, ಪಾಂಡವರು ಅಜ್ಞಾತವಾಸ ಆಗುವಾಗ ಎಲ್ಲಿದ್ದ್ರಿ? ಅವರು ಅಜ್ಞಾತವಾಸ ಇವನು ರಾಜಧಾನಿ ಒಳಗ ಅಡಿಗೆ ಮಾಡ್ತಿದ್ರನ್ರಪ್ಪ. ಓರಿಪ್ಪ ವಿರಾಟ್ ರಾಜನ ವಿರಾಟ ರಾಜನ ಮನೆಯಲ್ಲಿ ಇದ್ರು. ಎಲ್ಲರೂ 5 ಮಂದಿ ಒಂದೊಂದು ಕೆಲಸಕ್ಕಾಗಿದ್ರು. ಧರ್ಮರಾಜ ಎದಕ್ಕಿದ್ದಪ್ಪ ಅಂತ ಕೇಳಿದ್ರಲ್ಲಿ, ಆ ರಾಜಮನೆತನದಲ್ಲಿ ಎಲ್ಲ ನೇಮಾದಿಗಳನ್ನು ಹೊತ್ತಿಗೆ ಹೇಳುದು, ಅವೆಲ್ಲ ಅವೆಲ್ಲ ನಡೆಸಬೇಕು, ಯಜ್ಞ ಯಾಗಾದಿಗಳನ್ನು ಹ್ಯಾಂಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರಲ್ಲೆಲ್ಲ ಪಂಚಾಂಗ ಹೇಳುದು. ಆ ರಾಜ್ಯ ಮನೆತನದಲ್ಲಿ ಆ ನೀತಿ ನಿಯಮಗಳನ್ನು ಹೇಳಲಿಕ್ಕೆ ಇದ್ದ. ಭೀಮಸೇನ ಎದಕ್ಕಿದ್ದಪ್ಪ ಅಂದ್ರೆ ಅಡಿಗೆ ಭಟ್ಟಾಗಿದ್ದವ ಅಲ್ಲಿ. ಮತ್ತು ಅರ್ಜುನ ಏನಾಗಿದ್ರಿ? ಅರ್ಜುನ ಬ್ರಹ್ಮಣೆ ನಾಟಕ ಕಲಿಸುವಂತ ಒಂದು ಇದು ಆಗಿದ್ದವ. ಬ್ರಹ್ಮಣೆ ಎಂದಾಗಿದ್ದ. ಬ್ರಹ್ಮಣೆ ಆಗಿದ್ದ. ನಕುಲ ಸಹದೇವರು ಏನಾಗಿದ್ರಿ? ಕುದುರೆಗಳನ್ನ ಕಾಯುವವರು. ಒಬ್ಬ ಆಕಳಗಳನ್ನ ಕಾಯ್ತಿದ್ದ, ಇನ್ನೊಬ್ಬ ಕುದುರೆ. ಅಲ್ಲಿ ಆ ಪೂಜಾ ಸಾಹಿತ್ಯಗಳನ್ನ, ಪುಷ್ಪ ಪತ್ರೆ ಏನೇನತ್ತ ಸಾಹಿತ್ಯಗಳನ್ನು ತರುವ ಕೆಲಸ ಮಾಡ್ತಿದ್ದ. ಅಲ್ಲಿ ದ್ರೌಪದಿ ಏನಾಗಿದ್ದಳ್ರಿ? ರಾಜನ ಹೆಂಡತಿ ಮೇಕಪ್ ಮಾಡ್ತಿದ್ಳು. ಮೇಕಪ್ ಕೆದ್ದಳಕಿ ಸೈರಂಧ್ರಣಿ ಆಗಿದ್ದು. ಆದಳಗ ಏನ್ರಿ ರಾಜನ ಪತ್ನಿಯ ತಮ್ಮ ಒಬ್ಬಿದ್ರಲ್ಲಿ. ಅವ ಯಾರ್ರಿ? ಕೀಚಕ. ಆ ಕೀಚಕ ಏನ್ ಮಾಡ್ತಿದ್ರಿ? ಆಕಿ ದ್ರೌಪದಿ ಮ್ಯಾಗ ಮನಸ್ಸು ಮಾಡಿದ್ದ. ಭಯಂಕರ ಆಕಿ ನೋಡುದು, ಕಾಟ್ ಕೊಡುದು, ಹಿಂಗ್ ಮಾಡ್ಲಿಕ್ಕತ್ತ. ಆಕಿ ಭೀಮಸೇನಿಗೆ ಹೇಳಿದ್ಳು, ಇಲ್ಲ ನನಗೆ ಬಹಳ ತ್ರಾಸ ಕೊಡ್ಲಕತ್ತನ, ಬರೇ ನನ್ನ ಮ್ಯಾಗ ಕಣ್ಣಿಟ್ಟನ, ಅದಕ್ಕೆ ಹ್ಯಾಂಗ ಉಪಾಯ ಅಂತ ಭೀಮಸೇನಿಗೆ ಹೇಳಿದ್ಳು. ಯಾಕಂದ್ರೆ 1 ವರ್ಷ ಗುಪ್ತವಾಗಿರ್ಬೇಕಾಗಿತ್ರಿ ಅವರು. 1 ವರ್ಷ ಮತ್ತೆ ಯಾರ ಕಣ್ಣಿಗೆ ಬಿದ್ರು ಮತ್ತ 12 ವರ್ಷ ಅಂತ ಹಿಂಗವ ನೇಮಿಟ್ಟಿದ್ದ ದುರ್ಯೋಧನ. ಅದರಿಗೋಸ್ಕರವಾಗಿ ಅಕ್ಕಿ ಭೀಮಸೇನಿಗೆ ಗುಪ್ತಾಗಿ ಹೇಳಿದಳು, ಹಿಂಗರೆ ಇವ ನನಗ ಇದು ಮಾಡ್ಲಕತ್ತನ, ಅದಕ್ಕೆ ಹ್ಯಾಂಗ ಉಪಾಯ ಅಂತ ಕೇಳಿದ ಕೂಡಲೇ ಭೀಮಸೇನ ಹೇಳ್ದ, ಈಗ ಹಿಂಗ್ ಬೈಲಾಗ ಕಾಡೋದು ಸರಿಯಲ್ಲ, ಒಂದು ರೂಮಿಗೆ ಚೇಂಜ್ ಮಾಡಿ ಬಾ, ಆ ರೂಮ್ನ ಇರ್ತತ್ ಹೇಳು ಅಂತ ಹೇಳಿದ್ದ ಅವ ಆಕಿಗೆ. ಅವಾಗ ಅವ ಕೀಚಕ ಮತ್ತು ಬಂದ, ಆಕಿಗೆ ಇದು ಮಾಡ್ಲಕತ್ತ. ಆಕಿ ಅಂದ್ಳು, ಹಿಂಗ ಹಾದಿ ಬೀದ್ಯಾಗ ಹಿಂಗ ಸರಿಯಲ್ಲ, ಇಂದ ರಾತ್ರಿ ಒಂದು ಕೋಲಿಗೆ ಬಾಲ ಅಲ್ಲಿರ್ತಾನ ಅಂತಂದ್ಳು. ಆ ಕೋಲ್ ಯಾವದನ್ನೋದು ಹೇಳಿದ್ಳು. ಆಗ್ಲಿ ಹತ್ತದು, ಯಾಕಂದ್ರೆ ಕಾಮಾತುರಾಣಂ ನ ಲಜ್ಜಂ ನ ಭಯಂ, ಅದಕ್ಕೆ ಲಜ್ಜನೂ ಇಲ್ಲ ಭಯನೂ ಇಲ್ಲ. ಹೂ ಹೊತ್ತು
ಆ ಕೋಲಿ ಒಳಗ ಅಂದ ಭೀಮ ಕೂತಿದ್ರಿ. ಸೀರೆ ಉಟ್ಕೊಂಡು ಕೂತಿದ್ದ. ಇದು ಬತ್ತು ಮೊದಲೇ ಕಾಮ ಅಂದ. ಬತ್ತು ಬಂದ ಕೂಡ್ಲೆ ನೋಡ್ದ, ಇದು ಹೆಣ್ಮಗಳ ಕೈ ಅಲ್ಲ, ಕೈ ಹಿಡಿತು ಬಂದು. ಇದು ಇದು ಹೆಣ್ಮಗಳ ಕೈ ಅಲ್ಲ, ಇದು ಹ್ಯಾಂಗ ಅನ್ನೋದ ಬೆರ್ಸತ್ತದ ಕೂಡ್ಲೆ ಅಲ್ಲಿಂದ ಅವ ಭೀಮಸೇನಂದ, ಏನದ ಮೊದಲ ನಿಂದ ಬೀಳಿ ಏಟ ಅಂದವ. ಹೊಡಪೇಟೆ ಶುರುವಾಯ್ತು, ಯಾಕಂದ್ರೆ ಹೆಣ್ಮಗಳ ಅಲ್ಲ ಅನ್ನೋದು ಗೊತ್ತ ಹಿಡಿತಲ್ಲ ಇದು. ಹೊಡಿ ಅಂತೇಳಿ ಅವನಿಗೆ ಪರವಾನಿಗೆ ಕೊಟ್ಟ. ಅವ ಒಂದು ಕಲಾ ಮಾಡಿದ ಭೀಮಸೇನ. ಯಾವಾಗ ನನಗ ಅವ ಹೊಡಿ ಮುಂದೆ ಒಂದ್ ಸ್ವಲ್ಪ ನಿಂಗ ಹಾಯ್ದು ಹೋಗು ಅಂದಿದ್ದಾಕಿ. ಯಾರಿಗೆ? ದ್ರೌಪದಿ. ಅವ ಹೊಡಿ ಮಗ ಯಾರಿಗೆ? ಆ ಕೀಚಕಿಗೆ ಏನ್ ಪರವಾನಿಗೆ ಕೊಟ್ಟಿದ್ದ ಭೀಮ, ಆ ಎಳೆ ಕೀಚಕ ಭೀಮಗ್ ಹೊಡಿ ಮುಂದೆ ದ್ರೌಪದಿ ಹಾಯ್ದು ಆದಳ್ರಿ. ಆಕಿಗೆ ನೋಡಿದಾಗ ಅರ್ಧ ಸಿಟ್ಟು ಕಮ್ಮಿ ಆಗಿತ್ತಿದ್ರದು. ಅವಾಗ ಭೀಮಗ ಹೊಡೆದ. ಅವ ಏನು ಸಾಮಾನ್ಯ ಇದ್ದಿತ್ತಿಲ್ರಿ, ಅವನು 10 ಆನಿ ಬಲ ಉಳ್ಳವಿದ್ದ ಕೀಚಕ. ಆ ಭೀಮಗ್ ಏನು ಹೊಡೆದ, ಭೀಮಗ್ ಏನು ಆಗಲಿಲ್ಲ. ಇನ್ನು ನಾ ಹೊಡಿತೀನಿ ನೀನಿಂದ್ರ ಅಂದವ. ಒಂದೇನು ಕೊಟ್ಟ, ಒಂದ್ ಏಟಿ ಖಲಾಸ್, ಮುಕ್ಳಾನೆ ಆಗಿ ಹೋಯ್ತದ ಕೀಚಕ. ಅವಾಗ ಎಲ್ಲಾ ಮಂದಿ ಪಬ್ಲಿಕ್ ಆಗಿಬಿಡ್ತ್ರಿ. ಕೀಚಕ ಸತ್ತಾನಂದ್ರ ಭೀಮನೆ ಕೊಂದಾನ. ಪಬ್ಲಿಕ್ ಆಯ್ತು ಅಂದ್ರೆ ಭೀಮ್ ಇಲ್ಲೇ ಅದಾನ, ಹಿಡ್ರಿ ಅನ್ನೋದಾಗ ಅಜ್ಞಾತವಾಸ 1 ವರ್ಷ ಮುಗಿದು ಹೋಗಿತ್ರಿ. ಅದಕ್ಕ ಇಲ್ಲಿ ಹೇಳಕ್ಕೇನಪ್ಪಾ ಅಂತ ಕೇಳಿದ್ರೆ, ಆ ಪ್ರಬಲವಾದಂಥವ ನಿರ್ಬಲ ಶತ್ರುವಿನಿಗೆ ಮೊದಲ ಪ್ರಹಾರ ಮಾಡ್ಲಿಕ್ಕೆ ಅಪ್ಪಣೆ ಕೊಟ್ಟ. ಪ್ರಬಲ ಶತ್ರುನನ್ನು ಕುರಿತು ಪ್ರಥಮದಲ್ಲಿ ಅವನಿಗೆ ಪ್ರಹಾರ ಮಾಡಲು ಅಪ್ಪಣೆಯನ್ನು ಕೊಟ್ಟು, ಆ ನಿರ್ಬಲ ಶತ್ರು ಸಂತೋಷವನ್ನು ಹೊಂದುವಂತೆ ಮಾಡುತ್ತಾನೆ. ಆಮೇಲೆ ಅವನನ್ನು ಕೊಂದು ಹಾಕುತ್ತಾನೆ. ಇದಕ್ಕೆ ಏನಂತಾರಪ್ಪ ಅಂತ ಕೇಳಿದ್ರೆ, ದುರ್ಜನ ತೋಷ ನ್ಯಾಯವೆಂದು ಹೆಸರು. ಅದರಂತೆ ಇಲ್ಲಿ ಮ್ಯಾಲ ನಿಚ್ಚಲದಾಸರು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ, ನೀ ಏನು ಆ ಮೋಕ್ಷ ಅನ್ನೋದು ಒಂದು ಸ್ವರ್ಗ ಲೋಕ ವಿಶೇಷ ಅಂತೀಯಲ್ಲ, ಅದು ನಿನ್ನ ಮಾತೆ ಖರೆ. ಆದ್ರೂ ಆ ಮೋಕ್ಷ ಆಗ್ಬೇಕಾದ್ರೆ ಅದು ಜ್ಞಾನದಿಂದಲೇ ಆಗ್ತದೆ ಏನ್ರಿ? ಒಂದು ವೇಳೆ ಮೋಕ್ಷವು ಲೋಕ ವಿಶೇಷವೆಂದು ಅಂಗೀಕಾರ ಮಾಡಿದ್ದಾದರೆ, ಅದಕ್ಕಾದರೂ ಕೂಡ ಕೇವಲ ಜ್ಞಾನದಿಂದಲೇ ಆ ಮೋಕ್ಷ ಲೋಕದ ಪ್ರಾಪ್ತಿ ಆಗುತ್ತದೆ ಎಂದು ಅಂಗೀಕಾರ ಮಾಡುವುದು ಯೋಗ್ಯವಿರುತ್ತದೆ. ಅದು ಕರ್ಮ ಉಪಾಸನೆಯಿಂದ ಆಗುವುದಲ್ಲ. ಯಾವುದು? ಮೋಕ್ಷ. ಯಾಕಂದರೆ ಯಾವ ಶಾಸ್ತ್ರವು ಪ್ರತಿಪಾದನೆ ಮಾಡಲ್ಪಟ್ಟ ಯಾವ ಅರ್ಥವಿದೆಯೋ ಅದನ್ನು ಶಾಸ್ತ್ರಕ್ಕನುಸಾರವಾಗಿಯೇ ಅಂಗೀಕಾರ ಮಾಡಿರುತ್ತದೆ. ಅಂತ ಶಾಸ್ತ್ರವು ಕೇವಲ ಜ್ಞಾನದಿಂದಲೇ ಮೋಕ್ಷವೆಂದು ಹೇಳಿರುತ್ತದೆ. ಆ ಶಾಸ್ತ್ರ ಏನ್ ಹೇಳದ? ಮೋಕ್ಷ ಆಗ್ಬೇಕಾದ್ರೆ ಕೇವಲ ಜ್ಞಾನ. ಆದ್ದರಿಂದಲೇ ಕೇವಲ ಜ್ಞಾನವು ಮೋಕ್ಷಕ್ಕೆ ಕಾರಣವಿರುತ್ತದೆ ಹೊರತು ಕರ್ಮ ಉಪಾಸನಾ ಜ್ಞಾನ 3 ಅಲ್ಲ. ಔಡಲೋಮಿ ಖಂಡನ ಆಗಿ ಹೋದ್ರಿ ಇಲ್ಲಿ. ಸಮುಚ್ಚಯ ಖಂಡನ ಆಯ್ತಿಲ್ಲ. ಮತ್ತು ಇನ್ನು 390ನೇ ಅಂಕದಲ್ಲಿ ವೃಕ್ಷದ ದೃಷ್ಟಾಂತವು ಕೂಡ ಸಂಭವಿಸುವುದಿಲ್ಲ. ಯಾಕಂದರೆ ನೀರು ಹಾಕುವಿಕೆಯು ವೃಕ್ಷದ ಉತ್ಪತ್ತಿಗೂ ಹಾಗೂ ಅದರ ರಕ್ಷಣೆಗೂ ಕಾರಣವಾದಾಗ್ಯಾದರೂ ಕೂಡ ವೃಕ್ಷದ ಫಲ ಉತ್ಪತ್ತಿಯಾಗುವುದಕ್ಕೆ ಕಾರಣವಲ್ಲ. ಹೇಗೆಂದರೆ, ವೃದ್ಧ ಅಂದರೆ ಮುಪ್ಪಾದ ಯಾವ ವೃಕ್ಷವಿರುವುದು ಅದಕ್ಕೆ ನೀರು ಹಾಕುವುದು ಕೇವಲ ಅದರ ರಕ್ಷಣೆಯು ನಿಮಿತ್ತವಾಗಿರುತ್ತದೆ ಹೊರತು
ಫಲದ ನಿಮಿತ್ತವಲ್ಲ. ಜಲದಿಂದ ಪುಷ್ಟವಾದ ಯಾವ ವೃಕ್ಷವಿರುವುದೋ ಅದುವೇ ಫಲಕ್ಕೆ ಕಾರಣವಿರುತ್ತದೆ. ಜಲವನ್ನು ಹಾಕುವುದೇ ಫಲಕ್ಕೆ ಕಾರಣವಲ್ಲ. ಆ ಜಲ ಹಾಕೋದ್ರಿಂದ ಫಲ ಆಗ್ತದ ಹಿಂಗೇನ್ ಕಾರಣ ಅಲ್ಲ. ಅದು ಜಲ ಫಲಕ್ಕೆ ಕಾರಣ ಯಾವದ್ರಿ? ಪುಷ್ಟವಾದ ಗಿಡ. ಪುಷ್ಟವಾದ ಗಿಡ, ಹೊಸ ಗಿಡ. ಹಾ ರೀ, ಹಸರು ಇರ್ಬೇಕಲ್ಲ. ಹೇಗೋ ಹಾಗೆ ಕರ್ಮ ಉಪಾಸನೆಗಳಾದರೂ ಕೂಡ ಜ್ಞಾನದ ಉತ್ಪತ್ತಿಯಾಗಲಿಕ್ಕೆ ಉಪಯೋಗವಿರುತ್ತವೆಯೇ ಹೊರತು ಮೋಕ್ಷ ಉತ್ಪತ್ತಿಯಾಗಲಿಕ್ಕೆ ಅಲ್ಲ. ಆದ್ದರಿಂದ ಜ್ಞಾನವು ಉತ್ಪತ್ತಿಯಾಗುವುದಕ್ಕಿಂತ ಪೂರ್ವದಲ್ಲಿಯೇ ಅಂತಃಕರಣದ ಶುದ್ಧಿಗಾಗಿಯೂ ಹಾಗೂ ನಿಶ್ಚಲತ್ವಕ್ಕಾಗಿಯೂ ಕರ್ಮ ಉಪಾಸನೆಗಳನ್ನು ಮಾಡಬೇಕೇ ಹೊರತು ಜ್ಞಾನಾನಂತರ ಮೋಕ್ಷದ ನಿಮಿತ್ತಗಾಗಿ ಮಾಡಬೇಕಾಗಿಲ್ಲ. ಇಲ್ಲಿ ತನ ನಿನ್ನ ವಿಷಯ ಬಂದಿತ್ರಿ. ಜ್ಞಾನದ ಉತ್ಪತ್ತಿಗಿಂತ ಪೂರ್ವದಲ್ಲಿ ಆದರೂ ಕೂಡ ಅಂತಃಕರಣದಲ್ಲಿ ಎಲ್ಲಿಯ ಪರ್ಯಂತರ ಮಲದೋಷ ಹಾಗೂ ವಿಕ್ಷೇಪ ದೋಷಗಳಿರುತ್ತವೆಯೋ. ಮಲದೋಷ ಅಂದ್ರೆ ಏನ್ರಿ? ಪರಭೋಗದ ಇಚ್ಛೆಯ ಮಲದೋಷ. ಮಲದೋಷ. ವಿಕ್ಷೇಪ ಅಂದ್ರ ವಿಕ್ಷೇಪ ಅಂದ್ರೆ ಕಾರ್ಯಕ್ಕೂ ವಿಕ್ಷೇಪಕ. ಹೇ ಗುರುಶಾಸ್ತ್ರಗಳಲ್ಲಿ ಅಪನಂಬಿಕೆ ವಿಕ್ಷೇಪ. ಇನ್ನೂ ವಿಕ್ಷೇಪಕ ಇನ್ನೂ ದೃಶ್ಯ ಲಕ್ಷಣವು ನೋಡ್ರಿ. ಆಕಾಶ, ಇದು ಆಕಾಶಾದಿ ಪ್ರಪಂಚ ಉತ್ಪತ್ತಿ ಹೇತು ವಿಕ್ಷೇಪ. ಅನಿಷ್ಟ ಚಿಂತನಕ್ಕೂ ವಿಕ್ಷೇಪ. ಶರೀರ ಸಹಿತ ಸ್ಥೂಲ ಸೂಕ್ಷ್ಮ ಚಿದಾಭಾಸ ಸಹಿತ ಕರ್ತೃತ್ವ, ಭೋಕ್ತೃತ್ವ ಮತ್ತು ಜನನ ಮರಣಾದಿಗಳು ವಿಕ್ಷೇಪ. ಹೌದೌದೌದು. ಇವೆಲ್ಲ ಸಂದರ್ಭಾನುಸಾರವಾಗಿ ಒಂದೊಂದು ಜನ ಕುಂಡಿರ್ತಾವ್ರಿ. ಇವೆಲ್ಲ ವಿಕ್ಷೇಪದ ಲಕ್ಷಣೆ. ಇವೆಲ್ಲ ಚಂದ್ರೋದಯ ಬಂದು ನೋಡಿ. ಕೊನೆಗೆ ಏನ್ ಹೇಳಿದ್ರಿ? ಸ್ಥೂಲ ಸೂಕ್ಷ್ಮ ಶರೀರ ಸಹಿತ ಚಿದಾಭಾಸನ ಧರ್ಮವಾದ ಕರ್ತೃತ್ವ ಭೋಕ್ತೃತ್ವ ಮುಂತಾದ ಜನನ ಮರಣಾದಿಗಳು ಇವೆಲ್ಲ ವಿಕ್ಷೇಪ. ಅದಕ್ಕೆ ಹೇಳ್ತಾರ ಅವರು, ಎಲ್ಲಿಯ ಪರ್ಯಂತರ ಮಲದೋಷ ಹಾಗೂ ವಿಕ್ಷೇಪ ದೋಷಗಳಿರುವವೋ. ಮಲದೋಷ ಎದರಿಂದ ಹೋಗ್ತದ್ರಿ? ಮಲದೋಷ ನಿಷ್ಕಾಮ ಕರ್ಮದಿಂದ್ರಿ. ನಿಷ್ಕಾಮ ಕರ್ಮದಿಂದ ಮಲದೋಷ ಹೋಗ್ತದ. ವಿಕ್ಷೇಪ ದೋಷ ಎದರಿಂದ ಹೋಗ್ತದ್ರಿ? ಉಪಾಸನ, ನಿಷ್ಕಾಮ ಉಪಾಸನ ಕ್ರಮದಿಂದ. ನಿಷ್ಕಾಮದಿಂದ ಮಲ ಮತ್ತು ಆ ಕರ್ಮ, ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಯಿಂದ ಮಲ ವಿಕ್ಷೇಪ ದೋಷ ನಿವೃತ್ತಿ ಆಗ್ತದ. ಎಲ್ಲಿಯ ಪರ್ಯಂತರ ಮಲದೋಷ ಹಾಗೂ ವಿಕ್ಷೇಪ ದೋಷಗಳಿರುವವೋ ಅಲ್ಲಿಯ ಪರ್ಯಂತರ ಮಾತ್ರವೇ ಕರ್ಮೋಪಾಸನೆಗಳನ್ನು ಮಾಡಬೇಕು. ಯಾರಿಗೆ ಶುದ್ಧ ಹಾಗೂ ನಿಶ್ಚಲ ಅಂತಃಕರಣ ಉಂಟಾಗಿದೆಯೋ ನೋಡ್ರಿ, ಯಾರಿಗೆ ಶುದ್ಧ ಹಾಗೂ ನಿಶ್ಚಲ ಅಂತಃಕರಣ ಉಂಟಾಗಿದೆಯೋ ಅಂಥ ಜಿಜ್ಞಾಸುಗಳು ಶ್ರವಣಕ್ಕೆ ಏನ್ರಿ ವಿರೋಧಿಯಾಗಲ್ಪಟ್ಟಂತ ಕರ್ಮ ಉಪಾಸನೆಗಳನ್ನು ತ್ಯಾಗ ಮಾಡಬೇಕು. ಅಂಥ ಜಿಜ್ಞಾಸುಗಳು ಎದಕ್ಕ? ಶ್ರವಣಕ್ಕೆ ವಿರೋಧಿಯಾಗಲ್ಪಟ್ಟಂತ ಕರ್ಮ ಉಪಾಸನೆಗಳನ್ನು ತ್ಯಾಗ ಮಾಡ್ಬೇಕವ್ರು. ಅವೇನಾಗ್ತದ? ಶ್ರವಣ ಮಾಡೋ ಕಾಲದಾಗ ಅವು ಮಾಡ್ಕೋತ ಕೂತಿ ಅಂದ್ರೆ ಶ್ರವಣ ಯಾವಾಗ ಮಾಡವ್ನಿ? ಅದಕ್ಕ ಶ್ರವಣವನ್ನೇ ಮುಂದುವರ್ಸುದು. ಶ್ರವಣ ದೊಡ್ಡ ಸಾಧನದು.
ಹೌದು. ಕಿಂಚಿತ್ ಇನ್ನು ಏನಾರ ದೋಷ ಬುದ್ಧಿಯಲ್ಲಿದ್ರೆ ಅದು ನಿವಾರಣೆ ಆಗಿ ಹೋಗ್ತದೆ ಅದರಿಂದ ಶ್ರವಣದಿಂದ. ಹ್ಮ್ ಕೇಳ್ತಾ ಕೇಳ್ತಾ ಒಂದ್ ಏನಾಗ್ತದೆ ನಿಚ್ಚಲತ್ತು ಬರ್ತದಿಲ್ರಿ. ಬರ್ತದ. ಹಾ, ಅದು ತ್ಯಾಗ ಮಾಡಬೇಕು. ಏನಂತಾರ, ಪಾಪಕ್ಕೆ ಮಲದೋಷವೆನ್ನುತ್ತಾರೆ. ಹ್ಮ್ ಅದು ಅಶುಭ ವಾಸನೆಗಳಿಗೆ ಕಾರಣವಾಗಿರುತ್ತದೆ. ಯಾವುದು ಪಾಪ. ಪಾಪ. ಎಲ್ಲಿಯವರೆಗೆ ಮಲದೋಷವಿರುತ್ತದೆಯೋ ಅಲ್ಲಿಯವರೆಗೆ ಅಶುಭ ವಾಸನೆ ಇರುತ್ತದೆ. ಹ್ಮ್ ಯಾವಾಗ ಅಶುಭ ವಾಸನೆಗಳು ಇಲ್ಲದಾಗುವವೋ ಹ್ಮ್ ಆವಾಗ ಮಲದೋಷವು ಅಭಾವವಾಗಿರುತ್ತದೆ. ಹ್ಮ್ ಅಭಾವವಾಗಿರುತ್ತದೆ ಎಂದು ನಿಶ್ಚಯ ಮಾಡಬೇಕು. ಹಾ. ಇನ್ನು ಅಂತಃಕರಣದ ಚಂಚಲತ್ವವಾಗಲಿ ಅಥವಾ ಏಕಾಗ್ರತೆಯಾಗಲಿ ಅನುಭವ ಸಿದ್ಧವೇ ಇರುತ್ತವೆ. ಹ್ಮ್ ಹ್ಯಾಂಗ ಸಿದ್ಧ ಇರ್ತಾವ್ರಿ? ಮತ್ತೆ ಇಟ್ಟೆಲ್ಲ ಮುಗ್ದಾಗ ಅಂತಃಕರಣ ಶುದ್ಧ ಆಗಿರ್ತದ್ರೆ ಹ್ಮ್ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನ. ಇಲ್ಲ, ಅನುಭವ ಹ್ಯಾಂಗ ಸಿದ್ಧ ಆಗ್ತದಂತ. ಅಂದ್ರೆ ಹೇಳಿದ ತಕ್ಷಣ ತಿಳಿತದ. ಹಾ, ಶಾಸ್ತ್ರ ತಿಳಿತದ. ಮತ್ತು ವಿಷಯದಲ್ಲಿ ಅವನಿಗೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ದೋಷ ದೃಷ್ಟಿ ಬಂದಿರ್ತದೆ. ದೋಷ ದೃಷ್ಟಿ ಬಂದಿರ್ತದ. ಹಾ, ವಿಷಯಾದಿಗಳಲ್ಲಿ ಇಚ್ಛಾ ಆಗಲಿಲ್ಲ, ಹ್ಮ್ ಅವಕರಲ್ಲಿ ನಾವು ಏನಾಗಲಿಲ್ಲ, ದೃಢವಾದ ಬುದ್ಧಿ ಅವಕರಲ್ಲಿ ಆಗಲಿಲ್ಲ ಅಂದ್ರೆ ನಮ್ಮ ಅಂತಃಕರಣ ಶುದ್ಧಿ ಆಗ್ಯದಂತ ಅನುಭವ. ಅನುಭವ. ಹಾ, ನೋಡ್ರಿ ಏನ್ ಹೇಳ್ತಾರ್ರಿ. ಇನ್ನು ಅಂತಃಕರಣದ ಚಂಚಲತ್ವವಾಗಲಿ ಅಥವಾ ಏಕಾಗ್ರತೆಯಾಗಲಿ ಅನುಭವ ಸಿದ್ಧವೇ ಇರುತ್ತವೆ. ಆದ್ದರಿಂದ ಉತ್ತಮ ಜಿಜ್ಞಾಸುಗಳು ಹಾಗೂ ವಿದ್ವಾನರು ಅಂದ್ರೆ ಜ್ಞಾನಿಗಳು, ಹ್ಮ್ ಉತ್ತಮ ಜಿಜ್ಞಾಸುಗಳು ಹಾಗೂ ವಿದ್ವಾನರು. ಜಿಜ್ಞಾಸು ಅಂದ್ರೆ ಉತ್ತಮ ಜಿಜ್ಞಾಸು ಯಾರಿಗನ್ಬೇಕ್ರಿಪ್ಪ? ಉತ್ತಮ ಜಿಜ್ಞಾಸು ಅಂದ್ರೆ ಮಲ ವಿಕ್ಷೇಪ ಕಳ್ಕೊಂಡಿರ್ಬೇಕ್ರಿ. ಕೇವಲ ಆವರಣ ಹೊಂದಿದ್ದವನಿಗೆ ಉತ್ತಮ ಜಿಜ್ಞಾಸು ಅಂತಾರೆ. ಎರಡು ಮಲ ವಿಕ್ಷೇಪ ಕಳ್ಕೊಂಡು ಅಂದ್ರೆ ಡಿಟೇಲ್ ಹೇಳ್ಬೇಕಂದ್ರೆ ಅವು ಏನಂದ್ರೆ ವಿವೇಕ ವೈರಾಗ್ಯ ಸಮಾಧಿ ಸತ್ಸಪ್ಪತ್ತಿ ಮುಮುಕ್ಷತ್ವದಿಂದ ಒಳಗೂಡಿ ಗುರುಮುಖದಿಂದ ಇದು ಉತ್ಕಟವಾದ ಮೋಕ್ಷ ಹೊಂದಬೇಕೆನ್ನು ಉತ್ಕಟ ಇಚ್ಛೆ ಉಳ್ಳವ ಹಾಗೂ ಯಾವ ಕಾಲಕ್ಕೂ ಮನಸ್ಸಿನಲ್ಲಿ ಏನಿರಬಾರ್ದು. ಅದೇನಂತವಲ್ಲ, ಅಂತ ಉತ್ತಮ ಅಧಿಕಾರಿ. ಇಲ್ಲಿ ಉತ್ತಮ ಜಿಜ್ಞಾಸುಗಳಂದ್ರೆ ಪರತತ್ವವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಬೇಕೆಂಬ ತೀವ್ರ ಅಭಿಲಾಷವುಳ್ಳವನೇ ಜಿಜ್ಞಾಸು. ಉತ್ತಮ ಜಿಜ್ಞಾಸು. ಜಿಜ್ಞಾಸು. ಏಕಾಗ್ರತೆಯಾಗಲಿ ಅನುಭವ ಸಿದ್ಧವೇ ಇರುತ್ತದೆ. ಆದ್ದರಿಂದ ಉತ್ತಮ ಜಿಜ್ಞಾಸುಗಳಿಗೂ ಹಾಗೂ ವಿದ್ವಾನರಿಗೂ ಕರ್ಮ ಉಪಾಸನೆಗಳು ನಿಷ್ಫಲವಿರುತ್ತವೆ. ಅವುಗಳಿಂದ ಏನು ಫಲ ಇಲ್ಲ ಅವರಿಗೆ. ಅವರು ಸ್ಟೆಪ್ ದಾಟ್ಯಾರಲ್ಲ. ದಾಟಿ ಬಂದಾರ ಅವೆಲ್ಲವು. ಆ ಸ್ಟ್ಯಾಂಡರ್ಡ್ ಮುಗಿಸಿ ಮತ್ ಹೊಳ್ಳಿ ಅದೇ ಸ್ಟ್ಯಾಂಡರ್ಡ್ದಾಗ ಕುಂದ್ರೋ ಅವಶ್ಯಕತೆ ಇಲ್ಲ. ಆ ವರ್ಗ ದಾಟಿ ಬಂದಾನ. ದಾಟಿ ಬಂದಾನ್ರಿ. ಮತ್ತೆ ಎರಡನೇತದ ಹೋಗಿ ಒಂದನೇತದ ಕುಂದ್ರೋದು ಅಂದ್ರೆ ಮತ್ತೆ ಅದೇನು ಉಪಯೋಗ ಆಗ್ತದ? ಮತ್ತೆ ಮುಂದೆ ಓರಿಬೇಕವ. ಹೋಗುದು ಮುಂದು 3ನೇತೆ 4ನೇತೆ 5ನೇತೆ. ಇನ್ನು 391ನೇ ಅಂಕದಲ್ಲಿ ಜ್ಞಾನವು ಕರ್ಮ ಉಪಾಸನೆಗಳಿಂದ ರಕ್ಷಣೆಯಾಗುವುದಿಲ್ಲ.
ಹ್ಮ್ ಅವ ಹಿಂದ್ ವಾದ ಮಾಡಿದ್ದ, ನೀವು ಕರ್ಮ ಉಪಾಸನೆ ಬಿಟ್ರಿ ಅಂದ್ರ ನಿಮ್ಮ ಜ್ಞಾನ ಏನಾಗ್ತದ, ಆದಂತ ಜ್ಞಾನ ನಷ್ಟ ಆಗ್ತದ, ಮತ್ತ ಬುದ್ಧಿ ಚಂಚಲ ಆಗ್ತದ. ಆ ಕರ್ಮ ಉಪಾಸನೆಗಳನ್ನು ನೀವು ಹಂಗೆ ಮಾಡ್ತಾ ಇರಬೇಕು ಅಂದಿದ್ದವ. ಹ್ಮ್ ಅದಕ್ಕೀಗ ಹೇಳ್ತಾರ, ಜ್ಞಾನವು ಕರ್ಮ ಉಪಾಸನೆಗಳಿಂದ ರಕ್ಷಣೆಯಾಗುವುದಿಲ್ಲ. ಹ್ಮ್ ಈ ಹಿಂದೆ ಹೇಳಲ್ಪಟ್ಟಿದ್ದೇನೆಂದರೆ, ಜ್ಞಾನವನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಕರ್ಮ ಉಪಾಸನೆಗಳನ್ನು ಮಾಡಲೇಬೇಕು. ಹ್ಮ್ ಹೇಗೆಂದರೆ, ಜಲದಿಂದ ಉತ್ಪನ್ನವಾಗಲ್ಪಟ್ಟಂತ ವೃಕ್ಷವು ಜಲದಿಂದಲೇ ರಕ್ಷಣೆಯನ್ನು ಹೊಂದುತ್ತದೆ. ಹ್ಮ್ ಆ ವೃಕ್ಷ ಜಲದಿಂದಲೇ ಹುಟ್ಟ್ಯದ. ಹ್ಮ್ ಅದ ರಕ್ಷಣೆ ಆಗ್ಬೇಕಾದ್ರೂ ಜಲನೇ ಬೇಕು. ಹ್ಮ್ ಜಲ ಇಲ್ಲಂದ್ರೆ ಒಣಗಿ ಹೋಗ್ತದಿಲ್ಲ. ಒಣಗ್ತದ. ಹಾ, ಅವ ಹಿಂಗ ಉದಾಹರಣೆ ಕೊಡ್ತಾನ್ರಿ ಅವ. ಹ್ಮ್ ಒಂದು ವೇಳೆ ಜಲದ ಸಂಬಂಧವು ಇಲ್ಲವಾಗಿ ಬಿಟ್ಟರೆ, ಮುಪ್ಪಾದ ವೃಕ್ಷಗಳಾದರೂ ಕೂಡ ಒಣಗಿ ಹೋಗುತ್ತವೆ. ಹ್ಮ್ ನೀವು ಕರ್ಮ ಉಪಾಸನೆಗಳನ್ನು ಬಿಟ್ರಿ ಅಂದ್ರ ಆ ಜ್ಞಾನ ಏನಾಗ್ತದ, ಇಲ್ಲ ಆಗ್ತದ. ಹ್ಮ್ ಮತ್ತ ಏನಾಗ್ತದ, ನಿಮ್ಮ ಬುದ್ಧಿ ಚಂಚಲ ಆಗ್ತದ. ಹ್ಮ್ ಕರ್ಮ ಬಿಟ್ರಿ ಅಂದ್ರ ಏನಾಗ್ತದ, ಪಾಪ ಬರ್ತದ. ಹ್ಮ್ ಉಪಾಸನ ಬಿಟ್ರಿ ಅಂದ್ರೆ ಬುದ್ಧಿ ಚಂಚಲ ಆಗ್ತದ. ಹ್ಮ್ ಹಾ, ಏನಾಗ್ತದ್ರಿ, ವೃಕ್ಷವು ಜಲದಿಂದಲೇ ರಕ್ಷಣೆಯನ್ನು ಹೊಂದುತ್ತದೆ. ಒಂದು ವೇಳೆ ಜಲದ ಸಂಬಂಧವು ಇಲ್ಲವಾಗಿ ಬಿಟ್ಟರೆ, ಮುಪ್ಪಾದ ವೃಕ್ಷಗಳಾದರೂ ಕೂಡ ಒಣಗಿ ಹೋಗುತ್ತವೆ. ಹ್ಮ್ ಹೇಗೋ ಹಾಗೆ ಕರ್ಮ ಉಪಾಸನೆಗಳಿಂದ ಉತ್ಪನ್ನವಾದ ಯಾವ ಜ್ಞಾನವು, ಹ್ಮ್ ಯಾಕಂದ್ರೆ ಅವು ಜ್ಞಾನ ಆಗ್ಬೇಕಾದ್ರೆ ಕರ್ಮ ಉಪಾಸನೆಗಳಿಂದ ಜ್ಞಾನ, ಅದು ಹೇತು ಆಗ್ಯಾವ ಜ್ಞಾನಕ್ಕೆ. ಹ್ಮ್ ಆ ಕರ್ಮ ಉಪಾಸನೆಗಳಿಂದಲೇ ಏನಾಗ್ತದಪ್ಪ, ರಕ್ಷಣೆಯನ್ನು ಹೊಂದುತ್ತದೆ. ಹ್ಮ್ ಯಾವುದು? ಜ್ಞಾನ. ಒಂದು ವೇಳೆ ಜ್ಞಾನಿಯು ಕರ್ಮ ಉಪಾಸನೆಗಳನ್ನು ಮಾಡದೇ ಇದ್ದರೆ, ಅಂತಃಕರಣವು ಪುನಃ ಮಲಿನವೂ ಹಾಗೂ ಚಂಚಲವೂ ಆಗಿಬಿಡುತ್ತದೆ. ಹ್ಮ್ ಅಂತ ಮಲಿನ ಹಾಗೂ ಚಂಚಲವಾದ ಅಂತಃಕರಣದಲ್ಲಿ ಒಣಗಿ ಹೋದ ಭೂಮಿಯಲ್ಲಿರುವ ವೃಕ್ಷದಂತೆ ಉತ್ಪನ್ನವಾದ ಜ್ಞಾನವಾದರೂ ಕೂಡ ನಷ್ಟವಾಗಿ ಹೋಗುತ್ತದೆ. ಆದ್ದರಿಂದ ಜ್ಞಾನಿಯಾದರೂ ಕೂಡ ಕರ್ಮ ಉಪಾಸನೆಗಳನ್ನು ಮಾಡಲೇಬೇಕು ಎಂದು ಹಿಂದೆ ಮಾಡಿದ ಆ ಆಕ್ಷೇಪವು ಸಂಭವಿಸುವುದಿಲ್ಲ. ಹಿಂದೇನು ಆಕ್ಷೇಪ ಮಾಡಿದಿಲ್ಲಪ್ಪ, ಅದು ಸಂಭವಿಸುವುದಿಲ್ಲ. ಯಾಕಂದರೆ ನಾನು ಅಸಂಗ ಬ್ರಹ್ಮ ರೂಪನಿರುತ್ತೇನೆ ಎಂದು ಉಂಟಾಗಿರುವ ಯಾವ ಅಂತಃಕರಣದ ವೃತ್ತಿಯು ಆಭಾಸ ಸಹಿತವಾಗಲಿ ಅಥವಾ ಚೇತನ ಸಹಿತವಾಗಲಿ, ಇಲ್ಲಿ ಎರಡು ಕೊಟ್ಟು ನೋಡ್ರಿ, ಒಂದು ಆಭಾಸ ಸಹಿತವಾಗಲಿ, ಇನ್ನು ಚೇತನ ಸಹಿತವಾಗಲಿ. ಆಭಾಸ ಸಹಿತವಾಗಲಿ ಅಂದ್ರೆ ಆಭಾಸವಾದಿಗಳು ಹೇಳಿದ ಮಾತ ಆಭಾಸ ಸಹಿತ ವೃತ್ತಿ, ಇನ್ನು ಚೇತನ ಸಹಿತವಾಗಲಿ ಅಂದ್ರೆ ಚೇತನ ಸಹಿತ ವೃತ್ತಿ. ಆಭಾಸ ಸಹಿತವಾಗಲಿ ಅಥವಾ ಚೇತನ ಸಹಿತವಾಗಲಿ. ಇಲ್ಲಿ ಆಭಾಸ ಸಹಿತವಾಗಲಿ ಅಂದ್ರೆ ವಿದ್ಯಾರಣ್ಯರು ಸುರೇಶ್ವರಾಚಾರ್ಯರು ಹೇಳಿದಂತೆ, ಅಥವಾ ಚೇತನ ಸಹಿತವಾಗಲಿ ಅಂದ್ರೆ ಯಾರ್ಯವರು? ಭಾಂತಿಕಾರರು, ವಾಚಸ್ಪತಿ. ಆಭಾಸ ಸಹಿತವಾಗಲಿ ಅಥವಾ ಚೇತನ ಸಹಿತವಾಗಲಿ ಅದು ವೇದಾಂತದ ಫಲರೂಪವಾದ ಜ್ಞಾನವಿರುತ್ತದೆ. ಆ ವೃತ್ತಿ ಆಭಾಸ ಸಹಿತವಾಗಿರಲಿ ಅಂದ್ರ ಆ ಆಭಾಸ ಸಹಿತ ಅಂದ್ರೆ ಜೀವನೇ.
ಅದಕ್ಕೆ ಜ್ಞಾನ ಎರಡು ಪ್ರಕಾರದ ರೀ. ಅಲ್ಲ, ಎರಡು ಪ್ರಕಾರ ಇರ್ಲಿ. ಇಲ್ಲಿ ಅಂತಃಕರಣದ ವೃತ್ತಿಯು ಆಭಾಸ ಸಹಿತವಾಗಿರ್ಲಿ ಹ್ಮ್ ಅಂದ್ರ ಅವ ಜೀವ ಸಮೇತವಾಗಿ ಯಾಕಿರಲಕ್ಕ, ಇರ್ಲಿ. ಅಥವಾ ಚೇತನ ಸಹಿತವಾಗಿ ಯಾಕಿರಲಕ್ಕ ಎರಡರೊಳಗ ಅಂತಃಕರಣ ಬೇಕೇ ರೀ. ಅಂದನಲ್ರಿ, ಅಥವಾ ಹಾ ಚೇತನ ಸಹಿತವಾಗಿರಲಕ್ಕ ಹಾ ಅದು ವೇದಾಂತದ ಫಲರೂಪವಾದ ಜ್ಞಾನವಿರುತ್ತದೆ. ಅವನಿಗೆ ಜೀವಕ್ಕಾಗಲಕ್ಕ, ಜೀವ ಬಿಟ್ಟರೆ ಯಾಕಾಗಲಕ್ಕ. ಹಾ ಅಂದ್ರೆ ಕೇವಲ ಚೇತನ ಸಹಿತವಾಗಿರಲಕ್ಕ. ಹ್ಮ್ ಹೌದಿಲ್ರಿ? ಹೌದು. ಅಪ್ಪ ಹ್ಮ್ ಅಂತಃಕರಣದ ವೃತ್ತಿ ಆಭಾಸ ಸಹಿತವಾಗಿಲ್ಲ ಅಂದ್ರ ಜೀವ ಸಮೇತ. ಹೌದಿಲ್ರಿ ಇದು? ಹೌದೌದೌದು. ಅಥವಾ ಚೇತನ ಸಹಿತವಾಗಿರಲಿ, ಹಾ ಅಂತಃಕರಣ ವೃತ್ತಿ ಆಭಾಸ ಸಹಿತವಾಗಿರ್ಲಿ ಅಂದ್ರೆ ಪ್ರತಿಯೊಂದು ವೃತ್ತಿಯೊಳಗ ಚೇತನ ಇದ್ದೇ ಇರ್ತದ. ಇದ್ದೇ ಇರ್ತದ. ಅಲ್ಲಿ ಆಭಾಸ ಸಹಿತ ಚೇತನ ಇರ್ಲಿ, ಬೇಡ ಅಂತಃಕರಣ ಸಹಿತ ಚೇತನ ಇರ್ಲಿ. ಇರ್ಲಿ. ಹಾ ಆ ವೃತ್ತಿ ಇತ್ತಂದ್ರನೇ ಅದು ಏನಾಗ್ತದ, ಜ್ಞಾನ ಇರ್ತದ, ಬರ್ತದ. ಹೌದೌದು. ವೃತ್ತಿ ಇಲ್ಲಂದ್ರೆ ಇಲ್ಲ. ಇಲ್ಲ. ಅಂತಃಕರಣ ವೃತ್ತಿ ಆಭಾಸ ಸಹಿತವಾಗಿರಲಿ ಅಥವಾ ಚೇತನ ಸಹಿತವಾಗಿರಲಿ, ಅದು ವೇದಾಂತದ ಫಲರೂಪವಾದ ಜ್ಞಾನವಿರುತ್ತದೆ. ಅಂಥ ಜ್ಞಾನವು ಕರ್ಮ ಉಪಾಸನೆಗಳಿಲ್ಲದ್ದರಿಂದ ನಾಶವಾಗುತ್ತದೆಯೋ ಅಥವಾ ಚೇತನ ಸ್ವರೂಪ ಜ್ಞಾನ ನಾಶವಾಗುತ್ತದೆಯೋ? ಒಂದು ಫಲರೂಪ ಏಕಜ್ಞಾನ ಎರಡು ಪ್ರಕಾರದ, ಒಂದು ವೃತ್ತಿ ರೂಪ ಜ್ಞಾನ, ಒಂದು ಚೇತನ ರೂಪ ಜ್ಞಾನ. ಆ ಫಲರೂಪ ಜ್ಞಾನ ನಾಶ ಆಗ್ತದೋ ಏನ ಚೇತನ ರೂಪ ಜ್ಞಾನ ನಾಶ ಆಗ್ತದೋ? ಹಿಂಗ್ ಕೇಳಕತ್ತಾರ ಅವನಿ. ಯಾಕಂದ್ರೆ ಜ್ಞಾನ ಎರಡು ಪ್ರಕಾರದ, ಒಂದು ವೃತ್ತಿ ರೂಪ ಜ್ಞಾನ, ಒಂದು ಚೇತನ ರೂಪ ಜ್ಞಾನ. ಹೌದಿಲ್ರಿ? ವೃತ್ತಿ ರೂಪ ಜ್ಞಾನ ಎದಕ್ಕಂತಾರ್ರಿ? ಕಲ್ಪಿತಾಶ್ರಯ ಕಲ್ಪಿತ ವಿಷಯ ಸಹಿತತ್ವ ವೃತ್ತಿ ರೂಪ ಜ್ಞಾನ. ವೃತ್ತಿ ರೂಪ ಜ್ಞಾನ. ಹಾ ಚೇತನ ಸ್ವರೂಪ ಜ್ಞಾನವು ನಾಶವಾಗುತ್ತದೆಯೋ? ಇದಕ್ಕೆ ಯಾರಾದರೂ ಹೀಗೆ ಹೇಳಬಹುದು. ಏನಂತ? ಸ್ವರೂಪ ಜ್ಞಾನವಂತೂ ನಿತ್ಯವಿರುತ್ತದೆ, ಅದರಿಂದ ಅದರ ನಾಶವಾಗಲಿ ಅಥವಾ ರಕ್ಷಣೆಯಾಗಲಿ ಸಂಭವಿಸುವುದೇ ಇಲ್ಲ. ಯಾಕಂದ್ರೆ ಅದು ನಿತ್ಯದ. ಆದರೆ ವೇದಾಂತದ ಫಲವಾದ ಯಾವ ಬ್ರಹ್ಮವಿದ್ಯಾರೂಪ ಜ್ಞಾನವಿರುವುದು, ಯಾವುದು ಅಹಂ ಬ್ರಹ್ಮಾಸ್ಮಿ ಜ್ಞಾನ, ಅದು ಕರ್ಮ ಉಪಾಸನೆಗಳಿಂದ ಉತ್ಪತ್ತಿಯಾಗಿರುತ್ತದೆ. ಅದರಿಂದ ಆ ಕರ್ಮ ಉಪಾಸನೆಗಳನ್ನು ತ್ಯಾಗ ಮಾಡುವುದರಿಂದ ಉತ್ಪನ್ನವಾಗಲ್ಪಟ್ಟಂತ ಆ ವಿದ್ಯೆಯಾದರೂ ಕೂಡ ನಷ್ಟವಾಗಿ ಹೋಗುತ್ತದೆ. ಆದ ಕಾರಣ ಅದರ ರಕ್ಷಣೆ ನಿಮಿತ್ತವಾಗಿ ಕರ್ಮ ಉಪಾಸನೆಗಳನ್ನು ಮಾಡಬೇಕು. ಅವರು ಯಾರೋ ಹಿಂಗ ಹೇಳಿದ್ರು. ಅವರು ಯಾರೋ ಹಿಂಗಲ್ಲಕತ್ತಾರ. ಆದರೆ ಅದು ಸಂಭವಿಸುವುದಿಲ್ಲ. ಚೇತನ ರೂಪ ನಿಮಗೆ ಏನ್ ರಕ್ಷಣೆ ಅವಶ್ಯಕತೆನೇ ಇಲ್ಲ, ಅದು ನಿತ್ಯದ ಅಂತ ಹೇಳಕತ್ತಾರ ಅವರು. ಹೇಳಕತ್ತಾರ. ಈ ವೃತ್ತಿ ರೂಪ ಜ್ಞಾನ ಏನದಲ್ಲ, ನೀ ಬ್ರಹ್ಮಾಸ್ಮಿ ಅಂತ ನೀ ಏನು ಮಾಡ್ಕೊಂಡಿದಿ, ಅದಕ್ಕೆ ಕರ್ಮ ಉಪಾಸನೆ ಬೇಕು ನೋಡೋದು ರಕ್ಷಣೆ ಆಗ್ಲಿಕ್ಕಂತ ಹಿಂಗ ತರ್ಕ ಮಾಡ್ಲಕತ್ತಾರ. ಅವ್ರು ಯಾರೋ ಒಬ್ರು ಹಿಂಗ ಹೇಳಿದ್ರು. ಅದಕ್ಕ ಇವ್ರು ಹೇಳ್ತಾರ ಅದು ಸಂಭವಿಸುವುದಿಲ್ಲ.
ಆ ವೃತ್ತಿ ರೂಪ ನಷ್ಟ ಆಗಿ ಹೋಗ್ತದ, ಚೇತನ ರೂಪ ಜ್ಞಾನ ಅದು ನಿತ್ಯ, ಅದಕ್ಕೆ ಏನೂ ಆಗಂಗಿಲ್ಲ ಅಂತ ನೀ ಏನ ಹಿಂಗ ಹೇಳದಿಲ್ಲ. ಈ ಮಾತು ಸಂಭವಿಸಂಗಿಲ್ಲ. ಯಾಕಂದರೆ ಹೇಳ್ತಾರ ನೋಡಿ ಒಂದೇ ಕಡ, ಒಂದೇ ಸಲ ಉತ್ಪನ್ನವಾಗಲ್ಪಟ್ಟಂತ ಯಾವ ಅಂತಃಕರಣದ ಬ್ರಹ್ಮಾಕಾರ ವೃತ್ತಿಯಿಂದ ಅಜ್ಞಾನ ಹಾಗೂ ಭ್ರಾಂತಿಯ ನಾಶರೂಪವೆಂಬ ಫಲವು ಅದೇ ಕ್ಷಣದಲ್ಲಿಯೇ ಸಿದ್ಧವಾಗುತ್ತದೆ. ಅದು ಒಮ್ಮ ಉದಯ ಆದ ಜ್ಞಾನ, ಅದೇನು ಅವಿದ್ಯ ಕಾರ್ಯವಾದ ಎಲ್ಲವನ್ನು ನಷ್ಟ ಮಾಡಿಬಿಟ್ಟದ್ರಿ ಅದು. ಏನ್ರಿ? ನಾಶರೂಪವೆಂಬ ಫಲವು ಅದೇ ಕ್ಷಣದಲ್ಲಿಯೇ ಸಿದ್ಧವಾಗುತ್ತದೆ. ಅಜ್ಞಾನ ಹಾಗೂ ಭ್ರಾಂತಿಯ ನಾಶವಾದ ಆ ನಂತರ ವೃತ್ತಿಯನ್ನು ರಕ್ಷಣೆ ಮಾಡುವುದರಿಂದ ಯಾವ ಉಪಯೋಗವೂ ಇಲ್ಲ. ಅದು ನಷ್ಟ ಹಿಂದೆ ನಷ್ಟ ಆಗಿ ಹೋಗ್ಯದ. ಇದು ಮತ್ತೆ ಇದು ಉಪಯೋಗ, ಏನು ಉಪಯೋಗದ ಅದರಿಂದ? ಎರಡು ನಾಶ ಆಗ್ಯಾವ. ಅವಿದ್ಯ ಕಾರ್ಯವಾದ ಏನು ಭ್ರಮಾತ್ಮಕವಾದ ಪ್ರಪಂಚ ಎರಡು ನಷ್ಟ ಆಗಿ ಹೋಗ್ಯಾವ. ಮತ್ತದನ್ನ ಬ್ರಹ್ಮಾಕಾರ ಮಾಡೋದಕ್ಕೆ ಏನ್ ಹರ್ಕತ್ತದ? ಅರ್ಥ ಆಗ್ತದಿಲ್ರಿ? ನೋಡ್ರಿ ಒಂದೇ ಕಡೆ, ಒಂದು ಸಲ ಉತ್ಪನ್ನವಾಗಲ್ಪಟ್ಟಂತ ಯಾವ ಅಂತಃಕರಣದ ಬ್ರಹ್ಮಾಕಾರ ವೃತ್ತಿಯಿಂದ ಅಜ್ಞಾನ ಹಾಗೂ ಭ್ರಾಂತಿಯು ನಾಶ ರೂಪವೆಂಬ ಫಲವು ಅದೇ ಕ್ಷಣದಲ್ಲಿಯೇ ಸಿದ್ಧವಾಗುತ್ತದೆ. ಅಜ್ಞಾನ ಹಾಗೂ ಭ್ರಾಂತಿಯು ನಾಶವಾದ ಆ ನಂತರ ವೃತ್ತಿಯನ್ನು ರಕ್ಷಣೆ ಮಾಡುವುದರಿಂದ ಯಾವ ಉಪಯೋಗವೂ ಇಲ್ಲ. ಈಗ ಇದು ಹಗ್ಗದ ಹಾವಲ್ಲ ಅಂತ ಒಮ್ಮೆ ನಿಶ್ಚಯ ತಿಳಿದ ಬಳಿಕ ಮತ್ತದು ಇದು ಹಗ್ಗದ ಅಂತ ಹಿಂಗೇನರೆ ಅದು ಉಪಯೋಗ, ಅದಕ್ಕೆ ಉಪಯೋಗ ಅದ್ರಿ? ಅದು ಏನು ಅವಶ್ಯಕತೆ ಇಲ್ಲ, ನಷ್ಟ ಆಗಿ ಹೋಗ್ಯದ. ಅವಿದ್ಯ ಕಾರ್ಯವಾದ ಸರ್ಪ ಇಲ್ಲಿ ನನ್ನ ಯಥಾರ್ಥ ನಾನೇ ಬ್ರಹ್ಮನಿದ್ದೇನಂದ ಬಳಿಕ ಆ ಅವಿದ್ಯ ಕಾರ್ಯವಾದ ಜಗತ್ತು ಅವು ನಷ್ಟ ಆಗಿ ಹೋಗ್ಯಾವ, ಇಲ್ಲ ಅವು ಈಗ. ಆ ವೃತ್ತಿ ಒಮ್ಮ ಬ್ರಹ್ಮಾಕಾರ ವೃತ್ತಿ ಆಯ್ತಂದ್ರ ಅದು ಬ್ರಹ್ಮಾಕಾರ ವೃತ್ತಿನೇ ಇರ್ತದ. ಅದೇನು ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಅದು ಸುಮ್ಮ ಉದಾಸೀನತ್ವದಿಂದ ಮಾಡ್ತಿರ್ತದ ಅಷ್ಟೇ. ಪುನಃ ಮತ್ತೆ ಬ್ರಹ್ಮಾಕಾರ ಮಾಡ್ಬೇಕಂತ ಏನ್ ಹರ್ಕತ್ತಿಲ್ಲ, ಇಲ್ಲ, ಅವಶ್ಯಕತೆ ಇಲ್ಲ. ಒಮ್ಮ ಕಡ್ಡಿ ಕೊರೆದು ಆ ಗುಡ್ಡದಟ್ಟ ಅದು ಕಟ್ಟಿಗೆ ಇದ್ರ ಸಹಿತ ಬೆಂಕಿ ಎದ್ದು ಸುಟ್ಟು ಹೋಗ್ಯದ ಅದು ಈಗ. ಮತ್ತೆ ಕಡ್ಡಿ ಕೊರೆಯೋದು ಮತ್ತೆ ಹಚ್ಚದ ಆ ಬೂದಿಗೆ ಸುಟ್ಟು ಭಸ್ಮಾಗಿ ಹೋಗ್ಯದ ಅದು. ಮತ್ತೆ ಕಡ್ಡಿ ಕೊರೆಯೋದ್ರಿಂದ ಏನು ಪ್ರಯೋಜನ ಅದ? ಏನು ಅವಶ್ಯಕತೆ ಇಲ್ಲ. ಹಿಂಗ ಹೇಳ್ತಾನ್ರಿ, ಹೇಳಕತ್ತಾರ ಇವ್ರು. ಮತ್ತು ಎರಡನೇ ಅಕಡದೊಳಗ ಕರ್ಮ ಉಪಾಸನೆಗಳಿಂದ ಅಂತಃಕರಣದ ವೃತ್ತಿಯನ್ನು ರಕ್ಷಣೆ ಮಾಡುವುದು ಕೂಡ ಸಂಭವಿಸುವುದಿಲ್ಲ. ಯಾಕಂದರೆ ಯಾವಾಗ ಕರ್ಮ ಉಪಾಸನೆಗಳನ್ನು ಅನುಷ್ಠಾನ ಮಾಡಬೇಕಾಗುತ್ತದೆಯೋ ಆವಾಗ ಏನ್ರಿ ವೃತ್ತಿಗೆ ಕರ್ಮ ಉಪಾಸನೆ ಸಾಮಗ್ರಿಗಳ ಜ್ಞಾನವೇ ಆಗುತ್ತದೆ ಹೊರತು ಬ್ರಹ್ಮದ ಜ್ಞಾನವೂ ಆಗುವುದಿಲ್ಲ. ಮತ್ತೆ ಬೇರೊಂದು ವೃತ್ತಿಯು ಉದಯವಾದಾಗ ಪ್ರಥಮ ವೃತ್ತಿಯ ಇರುವುದಿಲ್ಲ. ಬೇರೊಂದು ವೃತ್ತಿ ಆದಾಗ ಪ್ರಥಮ ವೃತ್ತಿ ಇಲ್ಲದು. ಆದ್ದರಿಂದ ಕರ್ಮ ಉಪಾಸನೆಗಳು ಜ್ಞಾನವು ಉತ್ಪತ್ತಿಯಾಗಲಿಕ್ಕೆ ಪರಂಪರೆಯಿಂದ ಕಾರಣಗಳಾಗಿರುತ್ತವೆ. ಪರಂಪರೆ ಮೊದಲೇನೋ ಕಾರಣಗ್ಯಾವು, ಅವು ಹಂಗೆ ಇನ್ನು ಮುಂದಾದ್ರೂ ಕಾರಣ ಬೇಕತ್ ಹಿಂಗೆ ನೇಮಿಲ್ಲ. ಈಗ ನೀವು ಬೆಂಗ್ಳೂರ್ಗೆ ಹೋಗ್ಬೇಕಾಗ್ಯದ್ರಿ ಸರ,
ಹಾ ರೀ. ಬೆಂಗ್ಳೂರ್ಕ್ ಹೋಗ್ಬೇಕಾದ್ರೆ ರೈಲ್ವೆ ಸ್ಟೇಷನ್ ತಕ ನಿಮ್ ಗಾಡಿ ಹರ್ಕತ್ತದ. ಹಾ ಸ್ಟೇಷನ್ ರೈಲ್ವೆದಾಗ ಏರಿದ ಬಳಕ ನಿಮ್ದು ಸೈಕಲ್ ಮೋಟ್ರದ್ ಏನ್ ಹರ್ಕತ್ತದನು? ಇಲ್ಲ, ಏನೂ ಅವಶ್ಯಕತೆ ಇಲ್ಲ. ಮತ್ತೆ ಮುಂದುವರಿಯದ ಕಡೆ ಅದು. ಹೌದೌದು. ಹಾಗೂ ಉತ್ಪನ್ನ ಆಗಲ್ಪಟ್ಟಂತ ವೃತ್ತಿಗೆ ವಿರೋಧಿಗಳಾಗಿರುತ್ತವೆ ಅವು. ಹಾ ಇಲ್ರಿ ಇಲ್ಲಿ ತನ ತಂದದ ಅದಕ್ಕೆ ನಾ ಮ್ಯಾಲ ಗಾಡ್ಯಾಗ ತೋತೀನ್ರಿ ಅಂದ್ರ ವಿರೋಧ ಆಗ್ತದೆ. ಆದ್ದರಿಂದ ಕರ್ಮ ಉಪಾಸನೆಗಳಿಂದ ಜ್ಞಾನವು ರಕ್ಷಣೆಯನ್ನು ಹೊಂದುವುದಿಲ್ಲ. ಮತ್ತು ಬಸ್ನಾಗ ಗಂಟು ಕೂತಂಗ ಆಗ್ತದ. ಆ ರೀ ಬಸ್ಸಿನ ಗಂಟ ಗಾಡಿ ಮ್ಯಾಗ ತೊಗೊಂಬಂದಿವ. ಬಸ್ನಾಗ ಹೋಗಾರ ತಲಿ ಮ್ಯಾಗ ಹೊತ್ಕೊಂಡ್ ಕುಂದ್ರೋದು ಆಗ್ತದ. ಹಂಗ ಆಗ್ತದೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಅವು ಒಂದೊಂದ್ ಹೆಂಗ್ ಮಾಡ್ತಾವ ನೋಡ್ರಿಲ್ಲ, ಬಸ್ನಾಗ ತೊಡಿ ಮ್ಯಾಗ ಇಟ್ಕೊಂಡ್ ಕುಂದಿರ್ತಾವ. ಜಾಗಿದ್ರು ಬಿ ಎಲ್ಲಾರ ಓಡಿ ಹೋಗ್ತದ. ಅಲ್ಲಿ ಮ್ಯಾಗ ಇಡ್ಲಿಕ್ಕ ಅದಾವ ಅವು. ಅದಾವೆಲ್ಲ ಜಾಗ ಅದಾವ. ಕೆಲಸ. ಹಾ ಕರ್ಮ ಉಪಾಸನೆಗಳದ್ ಯಾವಾಗಪ್ಪ ಅಂತ ಕೇಳಿದ್ರೆ, ಅಂತಃಕರಣ ಶುದ್ಧಿ ಯಾವಾಗ ಅಧಿಕಾರಿ ಆಗ್ಲಿಕತ್ತ ನೋಡ್ರಿ ಆಳ್ಯಾಗ, ಅದ್ರದ್ದು ಪ್ರಯೋಜನ ಅದ. ಅಯ್ಯವ ಅಧಿಕಾರಿ ದಾಟಿ ಬಂದು ಈಗ ಜಿಜ್ಞಾಸು ವಿದ್ವಾನ್ ಆಳ್ಯಾಗ ಕರ್ಮ ಉಪಾಸನೆಗಳು ರಕ್ಷಣೆ ಮಾಡ್ತಾವಂದ್ರ ಅದೇ ಗಂಟು ತಲಿ ಮ್ಯಾಗ ಹೊತ್ಕೊಂಡಂಗೆ. ಹಾ ಇನ್ನು 392ನೇ ಅಂಕದಲ್ಲಿ ಏನ್ ಹೇಳ್ತಾರಪ್ಪ, ಜ್ಞಾನಿಗೆ ಪಾಪವಾಗಲಿ ಚಂಚಲತ್ವವಾಗಲಿ ಇರುವುದಿಲ್ಲವಾದ್ದರಿಂದ ಕರ್ಮ ಹಾಗೂ ಉಪಾಸನೆಗಳ ಉಪಯೋಗವೂ ಇರುವುದಿಲ್ಲ. ಯಾರಿಗ್ರಿ? ಜ್ಞಾನಿಗೆ ಪಾಪವಾಗಲಿ ಚಂಚಲತ್ವವಾಗಲಿ ಇರುವುದಿಲ್ಲವಾದ್ದರಿಂದ ಕರ್ಮ ಹಾಗೂ ಉಪಾಸನೆಗಳ ಉಪಯೋಗವೂ ಇರುವುದಿಲ್ಲ. ಪಾಪ ಅವನಿಗೆ ಯಾಕೆ ಆಗುದಿಲ್ಲ ಅಂದ್ರೆ, ಅಭಿಮಾನ ಇಲ್ಲ. ಮತ್ತು ಸಂಚಿತ ಕರ್ಮ ಅವೆಲ್ಲ ಸುಟ್ಟು ಹೋಗ್ಯಾವವು. ಸಂಚಿತ ಕರ್ಮ ಅದು ಎಲ್ಲಿರ್ತದ? ಆವರಣವನ್ನ ಆಶ್ರಯ ಮಾಡ್ಕೊಂಡಿರ್ತದ. ಜ್ಞಾನಿಗೆ ಆವರಣ ಇಲ್ಲ. ಆಗಾಮಿ ಕರ್ಮ ಎಲ್ಲಿರ್ತದಪ್ಪ ಅಂತ ಕೇಳಿದ್ರೆ, ಅದು ಅಭಿಮಾನವನ್ನ ಆಶ್ರಯ ಮಾಡ್ಕೊಂಡಿರ್ತದ. ಅಭಿಮಾನ ಇಲ್ಲ. ಅವನು ಏನ್ ಮಾಡಿದ್ರು ಅವನಿಗೆ ಅದ್ರ ಲೇಪಿಲ್ಲ. ಹ್ಯಾಂಗಿಲ್ಲ ಅನ್ಲಿಕ್ಕೆ ಅದಕ್ಕೆ ಭಗವದ್ಗೀತಾ ಪ್ರಮಾಣ ಅದ್ರಿ. 18ನೇ ಅಧ್ಯಾಯ 17ನೇ ಶ್ಲೋಕದೊಳಗೆ ಪರಮಾತ್ಮ ಹೇಳ್ಯಾನಲ್ಲಿ, ಯಶ್ಯನಾಹಂ ಕೃತೋ ಭಾವೋ ಬುದ್ಧಿರ್ ಯಶ್ಯನ ಲಿಪ್ಯತೆ ಹತ್ವಾಪಿ ಸೈಮಾನ್ ಲೋಕಾನ್ ಹಂತಿ ನ ಬದ್ಧತೆ. ಅಂದ್ರ ಯಾರಲ್ಲಿ ನಾನು ಮಾಡಿದೆನೆಂಬ ಭಾವನೆ ಇಲ್ಲವೋ ಅವ ಈ ಲೋಕೆಲ್ಲ ಕೊಂದು ಆಗಿದ್ರು ಕೊಂದವಲ್ಲ. ಯಾಕಂದ್ರೆ ಕರ್ತೃತ್ವದ ಅಭಿಮಾನ ಇಲ್ಲ ಅವನಿಗೆ. ನಾ ಮಾಡವನೇ ಅಲ್ಲ, ಎದರಲ್ಲೇ ಮಾಡ್ಬೇಕವಾಗ, ನನ್ನ ಕೈ ಕಾಲೇ ಇಲ್ಲ, ನದೇನೇ ಅಲ್ಲ ಅಂತ ನಿಶ್ಚಯ ಆಗ್ಬಿಟ್ಟದ. ಹೌದಿಲ್ರಿ? ಯಾನ್ ಸಂಶಯ ಬರ್ತದ್ರಿ? ಇಲ್ರಿ. ಜ್ಞಾನಿಗೆ ಪಾಪವಾಗಲಿ ಚಂಚಲತ್ವವಾಗಲಿ ಇರುವುದಿಲ್ಲವಾದ್ದರಿಂದ ಕರ್ಮ ಹಾಗೂ ಉಪಾಸನೆಗಳ ಉಪಯೋಗವೂ ಇರುವುದಿಲ್ಲ. ಇಲ್ಲೇನ್ ಹೇಳ್ತಾರ್ರಿ? ಪೂರ್ವದಲ್ಲಿ ಹೇಳಲ್ಪಟ್ಟ ಯಾವ ಕರ್ಮವನ್ನು ತ್ಯಾಗ ಮಾಡುವುದರಿಂದ ಜ್ಞಾನಿಗೆ ಪಾಪ ಉಂಟಾಗುತ್ತದೆ ಎಂಬ ವಾರ್ತೆಯು ಸಂಭವಿಸುವುದಿಲ್ಲ. ನೀ ಕರ್ಮ ಬಿಟ್ಟೆ ಅಂದ್ರೆ ಮತ್ತೆ ಪಾಪ ಆಗ್ತದ ಅಂತ ಅಂದಿದ್ದವ ಹಿಂದ. ನೀ ಹಂಗೆ ಕರ್ಮ ಮಾಡ್ಕೋತಿದ್ದೆ ಅಂದ್ರೆ ಆ ಪಾಪ ಬರಂಗಿಲ್ಲ ನಿನಗ.
ಏನ್ ಹೇಳಿದ್ರಿ? ಪೂರ್ವದಲ್ಲಿ ಹೇಳಲ್ಪಟ್ಟ ಯಾವ ಕರ್ಮವನ್ನು ತ್ಯಾಗ ಮಾಡುವುದರಿಂದ ಜ್ಞಾನಿಗೆ ಪಾಪ ಉಂಟಾಗುತ್ತದೆ ಎಂಬ ವಾರ್ತೆಯು ಸಂಭವಿಸುವುದಿಲ್ಲ. ಯಾಕಂದರೆ ಒಂದೇ ಕಡ ಯಾವುದು ಶುಭ ಕರ್ಮದ ತ್ಯಾಗವಿರುತ್ತದೆಯೋ, ಯಾವುದು ಶುಭ ಕರ್ಮದ ತ್ಯಾಗವಿರುತ್ತದೆ ಅದು ಪಾಪಕ್ಕೆ ಕಾರಣವಾಗುವುದಿಲ್ಲ. ಮತ್ತೇನೆಂದರೆ ನಿಷಿದ್ಧ ಕರ್ಮವನ್ನು ಆಚರಿಸುವುದೇ ಪಾಪಕ್ಕೆ ಕಾರಣವಾಗುತ್ತದೆ. ಏನ್ರಿ, ಈ ವಾರ್ತೆಯನ್ನು ಭಾಷ್ಯಕಾರರು ಬಹಳ ಪ್ರಕಾರದಿಂದ ಪ್ರತಿಪಾದನೆಯನ್ನು ಮಾಡಿರುತ್ತಾರೆ. ಆದ್ದರಿಂದ ಕರ್ಮವನ್ನು ತ್ಯಾಗ ಮಾಡುವುದರಿಂದ ಪಾಪವಾಗುವುದಿಲ್ಲ. ಈ ವಿಷಯ ಮತ್ತೆ ನೋಡೋಣ್ರಿ, ನಾಳೆಗೆ ನೋಡೋಣ್ರಿ. ಟೈಮ್ ಆಗ್ಯದ.